ಸಿಂಧನೂರು ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಕರ್ವೆ ಒತ್ತಾಯ. ಸೆಪ್ಟೆಂಬರ್ 17ರಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಕಲಬುರಗಿಯಲ್ಲಿ ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಸಿಂಧನೂರು ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಕರ್ವೆ ನಾರಾಯಣಗೌಡ ಬಣದ ಜಿಲ್ಲಾ ಅಧ್ಯಕ್ಷ ಗಂಗಣ್ಣ ಡಿಶ್ ಒತ್ತಾಯಿಸಿದರು. ಈ ಕುರಿತು ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಂಧನೂರು ತಾಲೂಕು ಜಿಲ್ಲಾ ಕೇಂದ್ರವಾಗಲು ಬೇಕಾಗಿರುವ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು, ಶೈಕ್ಷಣಿಕ, ಆರ್ಥಿಕ, ಭೌಗೋಳಿಕ ಸೇರಿದಂತೆ ಅಷ್ಟೇ ಏಷ್ಯಾದಲ್ಲಿಯೇ ಅತ್ಯಂತ ಶ್ರೀಮಂತ ತಾಲೂಕು ಎನ್ನುವ ಬಿರುದು ಹೊಂದಿದೆ. ಜೊತೆಗೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ಜಿಲ್ಲೆಗಳಿಂದ 100 ಕಿಲೋಮೀಟರ್ ಅಂತರವಿದೆ. ತಾಲೂಕಿನಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ವಾಣಿಜ್ಯ ಮಳಿಗೆಗಳು, ಸಾವಿರಾರು ಎಕರೆ ವಿಸ್ತಾರ ಪ್ರದೇಶವಾದ ಸಿಎಸ್ಎಫ್ ಕ್ಯಾಂಪ್ನಲ್ಲಿ ಬೀಜ ಸಂಸ್ಕರಣಾ ಘಟಕ ಹೊಂದಿದ್ದು, ಜೊತೆಗೆ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ, ಮೆಹಬೂಬ್ ನಗರ ಮತ್ತು ಮುನಿರಾಬಾದ್ ರೈಲ್ವೆ ನಿಲ್ದಾಣವನ್ನು ಹೊಂದಿದೆ. ಹಲವು ದಶಕಗಳಿಂದ ಸಿನ್ನೂರು ಜಿಲ್ಲಾ ಕೇಂದ್ರಕ್ಕಾಗಿ ಕರ್ವೆ ಹೋರಾಡುತ್ತಾ ಬಂದಿದ್ದು, ಈ ಭಾಗದ ಮಾಜಿ, ಹಾಲಿ ಚುನಾಯಿತ ಪ್ರತಿನಿಧಿಗಳು ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಸಿನ್ನೂರು ಜಿಲ್ಲಾ ಕೇಂದ್ರ ಘೋಷಣೆಗಾಗಿ ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಡಿಶ್, ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ ಭೂವಿ, ದೇವೇಂದ್ರಗೌಡ ಗುಂಜಳ್ಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV 4 ನ್ಯೂಸ್, ಸಿಂಧನೂರು. ಒಂದು ಸಚಿವ ಸಂಪುಟ ನಡೀತಾ ಇದೆ. ವಿಶೇಷ ಏನಂದರೆ, ಒಂದು ಸಚಿವ ಸಂಪುಟ ಕರೆದಿದ್ದಾರೆ. ಆ ಸಚಿವ ಸಂಪುಟದಲ್ಲಿ ಒತ್ತಾಯ ಮಾಡೋದೇನೆಂದರೆ, ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ, ಈ ಒಂದು ಸಿನ್ನೂರು ತಾಲೂಕು ಜಿಲ್ಲಾ ಕೇಂದ್ರವನ್ನಾಗಿ ಆ ಸಚಿವ ಸಂಪುಟದಲ್ಲಿ ಈ ಒಂದು ಅನುಮೋದನೆಯನ್ನು ಕೊಡಬೇಕಂದ್ರೆ ಮಾನ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಯಾಕೆ ಸಿನ್ನೂರನ್ನು ಜಿಲ್ಲೆಯಾಗಿ ಮಾಡಬೇಕಂದ್ರೆ, ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಶ್ರೀಮಂತ ತಾಲೂಕು ಯಾವುದಾದಂದರೆ ಅದು ಸಿಂಧನೂರು ತಾಲೂಕು ಅಂತ ಹೇಳ್ತಾರೆ. ನಾವು ಕೂಡ ಹೇಳ್ತಾ ಇದ್ದೇವೆ. ಯಾಕೆ ಸಿಂಧನೂರು ತಾಲೂಕು ವಿಶೇಷವಂದರೆ, ಇಲ್ಲಿ ವಿಶೇಷವಾಗಿ ಭತ್ತ, ಸೋನಾ ಮಸೂರಿ ಅಕ್ಕಿಯನ್ನು ಬೆಳೀತಕ್ಕಂಥ ಒಂದು ತಾಲೂಕು. ಈ ಅಕ್ಕಿಯನ್ನು ವಿದೇಶಗಳಿಗೆ ರಫ್ತಾದಂತೆ ಸೋನಾ ಮಸೂರಿ ವಿಶೇಷವಾಗಿದೆ. ಹಾಗೂ ಈ ಒಂದು ತಾಲೂಕಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ವಿವಿಧ ಆಸ್ಪತ್ರೆಗಳಿರ್ಬೋದು, ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿರ್ಬೋದು, ವಿವಿಧ ವಾಣಿಜ್ಯ ಮಳಿಗೆಗಳು ವ್ಯಾಪಾರ ಮಾಡುವಂಥ ಇರ್ಬೋದು, ಈ ಒಂದು ತಾಲೂಕಿನಲ್ಲಿ ಒಳಗೊಂಡಿದೆ. ಈ ತಾಲೂಕಿಗೆ ಸುಮಾರು 3 ಜಿಲ್ಲೆಗಳು ಸರಿಸುಮಾರು ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು, ಈ 4 ಜಿಲ್ಲೆಗಳಿಗೆ 100 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಒಂದು ನಮ್ಮ ತಾಲೂಕು. ಈ ತಾಲೂಕಿಗೆ ವಿಶೇಷ ನೀವು ಯಾವುದು ಇಡೀ ಏಷ್ಯಾ ಖಂಡದಲ್ಲಿ ಪ್ರಥಮ ತಾಲೂಕು ಅಂತ ಹೇಳ್ತಾರೆ ವಾಣಿಜ್ಯ ಉದ್ಯಮದಲ್ಲಿ. ಹಾಗೂ ನಮ್ಮ ರಾಜ್ಯದಲ್ಲಿ ಕಂದಾಯ ಅಂದರೆ ಟ್ಯಾಕ್ಸನ್ನು ಪ್ರಥಮ ಹಂತದಲ್ಲಿ ಕೊಡ್ತಕ್ಕಂಥ ನಮ್ಮ ತಾಲೂಕು ಸಿನ್ನೂರು ತಾಲೂಕು. ಈ ತಾಲೂಕನ್ನು ಜಿಲ್ಲೆಯನ್ನಾಗಿ ಮಾಡಿದರೆ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದು ಅನುಕೂಲ ಆಗುತ್ತೆ. ಹಾಗೂ ಗಡಿ ಭಾಗ ಅಂದರೆ ನಮ್ಮ ಸಿನ್ನೂರು ತಾಲೂಕು ಅಂದರೆ ಆಂಧ್ರ ಪ್ರದೇಶದ ಗಡಿ ಭಾಗ ನಮ್ಮ ತಾಲೂಕು. ಈ ತಾಲೂಕಲ್ಲಿ ಕೊನೆಯ ತಾಲೂಕು ಅಂದರೆ ಸಿಂಧನೂರಿನಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕೊನೆ ತಾಲೂಕಾಗಿದೆ. ನಮ್ಮದು ಅಂದರೆ ಕೊನೆ ತಾಲೂಕು. ಇದರಲ್ಲಿ ಇದ್ದದ್ದು ನಮ್ಮ ತಾಲೂಕಿದೆ. ಹಾಗೂ 7,000 ಎಕರೆಯ ಸೆಂಟ್ರಲ್ ವಿಶ್ವವಿದ್ಯಾಲಯ ಕೂಡ ನಮ್ಮದು ಅಂದರೆ ಕೇಂದ್ರ ಫಾರಂ ನಮ್ಮ ತಾಲೂಕಿನಲ್ಲಿದೆ. ಹಾಗೂ ನಮ್ಮ ತಾಲೂಕಿಗೆ ಮೆಹಬೂಬ್ ನಗರ ಗಿಣಿಗೆರ ಒಂದು ಹೊಸ ರೈಲ್ವೆ ಯೋಜನೆ ಪ್ರಾರಂಭ ಆಗಿದೆ. ಅದು ಕೂಡ ಸಿಂಧನೂರಿನ ರೈಲ್ವೆ ಪ್ರಾರಂಭವಾಗಿದೆ. ಮುಂದಿನ ಹಂತದಲ್ಲಿ ಈ ಸಿಂಧನೂರಿನಿಂದ ರಾಯಚೂರಿಗೆ ಒಂದು ರೈಲ್ವೆ ಮಾರ್ಗ ಕೂಡ ಮಾಡಬೇಕಾದ ಒಂದು ಕೆಲಸ ಇದೆ.